ವ್ಲಾಗ್ ಬಂದು ನಾವು ಮಾಲ್ಗೆ ಬಂದಿದ್ದೀವಿ. ವಿಶಾಲ್ ಮೆಗಾ ಮಾರ್ಟ್ ಮತ್ತಿಕೆರೆ ಹತ್ರ ಇರೋಲ್ಲಿ ನೀವು ನೋಡ್ತಾ ಇರ್ಬೋದು. ಇದೇ ವಿಶಾಲ್ ಮೆಗಾ ಮಾರ್ಟ್. ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗೋಣ ಹೇಗಿದೆ ಅಂತ ನಿಮಗೆ ಒಳಗಡೆ ಎಲ್ಲ ತೋರಿಸ್ತೀನಿ ನೋಡಿ. ಫಸ್ಟ್ ಸ್ಟಾರ್ಟಿಂಗೇ ಡ್ರೆಸ್ ಇದೆ. ಡ್ರೆಸ್ ಅಂತೂ ಸೂಪರಾಗಿದೆ. ಒಂದೊಂದೂ ಮಸ್ತಾಗಿತ್ತು ಡ್ರೆಸ್ಸು. ಅಂದರೆ ಆಫರ್ಸೂ ಅಷ್ಟೇ ಚೆನ್ನಾಗಿ ಹಾಕಿದ್ರು ಕೂಡ ನಂಗೆ ಸಖತ್ ಇಷ್ಟ ಆಗ್ಬಿಡ್ತು. ನೋಡಿದ ತಕ್ಷಣ ಎಲ್ಲ ವೆರೈಟಿ ಆಫ್ ಡ್ರೆಸ್ಸಸ್ ಎಲ್ಲ A to Z ಇತ್ತು. ಅಲ್ಲಿ ಮಿರರೂ ಸೂಪರಾಗಿತ್ತು. ಮಿರರ್ ನೋಡ್ತಾ ಇದ್ವಿ. ಅದಾದಮೇಲೆ ಬೇಡ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲೋ ಒಂದು ಟಾಪ್ ಇತ್ತು. ಅದು ಸಖತ್ತಾಗಿ ಇಷ್ಟ ಆಯಿತು ನನಗೆ. ಆದರೆ ನನ್ನ ಸೈಜ್ ಇರ್ತಿರಲಿಲ್ಲ. ಬ್ಯಾಗ್ಸ್ ಇತ್ತು, ಬ್ಯಾಗ್ನು ನೋಡಿದ್ವಿ. ಅಷ್ಟೊಂದೇನು ಇದಾಗಿರಲಿಲ್ಲ. ಪ್ಲಾಜಾ ಪ್ಯಾಂಟ್ಸ್ ಅದೆಲ್ಲ ಇತ್ತು. ಹಾಗೆ ಕುರ್ತೀಸ್ ಮತ್ತು ಪ್ಯಾಂಟ್ಸ್ ಅಂದರೆ ಸಖತ್ತಾಗಿತ್ತು. ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ನಾವು ಗ್ರೌಂಡ್ ಫ್ಲೋರಿಂದ ನೋಡಿರೋದು. ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲೇನೇನಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಡ್ರೆಸ್ಸಸ್ ಫುಲ್ ಅಲ್ಲಿನೂ ಚಿಕ್ಕ ಪಾಪು ಡ್ರೆಸ್ಸಸ್. ಅದರಲ್ಲಿ ನಾವೆಲ್ಲ ನೋಡ್ತಾ ಅಲ್ಲಿ ಪಾಪುದಿತ್ತು. ನಾನು ಒಂದು ಪಾಪು ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೆ. ಅದ್ರ ಸಖತ್ತಾಗಿತ್ತು ಆ ಡ್ರೆಸ್ಸು. ಪುಟ್ಟ ಆಣಿದು ನನಗಂತೂ ಸಖತ್ ಇಷ್ಟ ಆಗೋಯಿತು. ಆಮೇಲೆ ಅಲ್ಲಿ ಸುತ್ತ ಫುಲ್ ಅದಾದಮೇಲೆ ಮ್ಯಾಟು ಅದು ದಿಂಬು ಕವರು ಮತ್ತು ಅದಿದು ಏನಪ್ಪ ತಲೆದಿಂಬು ಸೂಪರಾಗಿತ್ತು. ಅದು ಮಾತ್ರ ಗೊಂಬೆದು ಸಿಂಬಲಾಗಿ ಪಪ್ಪಿದು ಮಸ್ತ್ ಇಷ್ಟ ಆಯಿತು ನನಗೆ. ಆಮೇಲೆ ಮ್ಯಾಟ್ ಕಾಲು ಒರೆಸೋ ಮ್ಯಾಟು ಅದೂ ಚೆನ್ನಾಗಿತ್ತು. ಎಲ್ಲ ಫುಲ್ ವೆರೈಟಿ ಆಫ್ ಮ್ಯಾಟ್ಸ್ ಇತ್ತು. ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು, ಆ ಥರ ಇತ್ತು. ನಂಗೆ ಹೋಗಿ ನೋಡಿ ತುಂಬ ಖುಷಿ ಆಗ್ತು. ಅದಾದಮೇಲೆ ಮತ್ತೆ ಗೊಂಬೆ ತೊಗೊಳ್ಳೋಣ, ನನ್ನ ಸ್ಟೈಲಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದು ಗೊಂಬೆ ನೋಡ್ತಾಯಿದ್ದೆ. ಆಮೇಲೆ ಮತ್ತೆ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅಲ್ಲೇ ಇಟ್ಬಿಟ್ಟೆ, ನೋಡೋಣ ಅಂತ ಜಸ್ಟ್ಬಿಟ್ಟು. ಆಮೇಲೆ ಅಲ್ಲೂ ಎಷ್ಟು ವೆರೈಟಿಯಾಗಿ ಗೊಂಬೆ ಸಿಕ್ತು ಅಂದರೆ ಸೂಪರಾಗಿ. ನಂಗಂದು ಸಖತ್ ಇಷ್ಟ ಆಗ್ಬಿಡ್ತು ಆ ಗೊಂಬೆ. ನೋಡ್ತಾ ಇದ್ವಿ ಹಂಗೆ ಎಲ್ಲ ನೋಡ್ತಾ ಒಂದೊಂದೇ ತೋರಿಸ್ತಾ ಹೋಗ್ತಾಯಿದ್ದೆ. ನಾನಂತೂ ನೋಡ್ತಿರ್ಬೋದು ಇದೊಂದು ಗೊಂಬೆ ಸಖತ್ತಾಗಿ ಚೆನ್ನಾಗಿತ್ತು ಇದು ಗೊಂಬೆ. ಅದು ಫುಲ್ಲು ನೋಡಿ ಎಲ್ಲ ಎಷ್ಟು ಥರ ಗೊಂಬೆ ಇಟ್ಟಿದ್ದಾರೆ ಅಂತ. ಆಮೇಲೆ ನಾನು ಒಂದು ಸ್ಲಿಪ್ಪರ್ ನೋಡಿದೆ. ಅದು ತುಂಬ ಇಷ್ಟ ಆಯಿತು ನನಗೆ. ಹಾಗಾಗಿ ಹಾಕ್ಕೊಂಡು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ ಕಾಲಿಗೆ. ಸೂಪರಾಗಿ ಕಾಣಿಸ್ತಾಯಿತ್ತು. ನಂಗಂತೂ ಅಲ್ಲಿ ನೋಡಿದ್ರೆ ಎಷ್ಟು ಕಲರ್ಸು ಸ್ಲಿಪ್ಪರ್ಸ್ ಇತ್ತು ಅಂದರೆ ತುಂಬ ಎಲ್ಲ ದೊಡ್ಡವರಿಂದ ಹಿಡಿದು ಚಿಕ್ಕವ್ರಿಗೆ ಎಲ್ಲ ಥರ ಇತ್ತು. ಆಮೇಲೆ ಮತ್ತೆ ಇವಾಗ ಸೆಕೆಂಡ್ ಫ್ಲೋರ್ ಆಯ್ತು. ಇವಾಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಇಲ್ಲೆಲ್ಲ ನೋಡಿ ಕಿಚನ್ಗೆ ಬೇಕಾಗಿರೋ ಐಟಮ್ಗಳು ಕೂಡ ಇದು ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ನೀವು ಒಂದು ಸತಿ ಹೋಗಿ ವಿಸಿಟ್ ಮಾಡಿ ನೀವು ಮತ್ತಿಕೆರೆಯಲ್ಲಿದ್ದರೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಬಾಯ್ಸ್ಗೆ ಶೂಸಸ್ ಅಂದರೆ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ಸೂಪರಾಗಿ ಇಟ್ಟಿದ್ದಾರೆ. ಎಲ್ಲ ಥರ ಇದೆ. ಮೇಲ್ಗಡೆ ಥರ್ಡ್ ಫ್ಲೋರಲ್ಲಿ ಫುಲ್ ಬಾಯ್ಸ್ದೇ ಇರೋದು. ಟೀ ಶರ್ಟ್ ಆಗ್ಬೋದು, ಜೀನ್ಸ್ ಪ್ಯಾಂಟ್ಸ್ ಯಾವುದೇ ಆಗ್ಬೋದು ತುಂಬ ಚೆನ್ನಾಗಿಟ್ಟಿದ್ರು. ಬೆಲ್ಟ್ಸು ನಾನೊಂದೆರಡು ಟೀ ಶರ್ಟು ಮತ್ತು ಪ್ಯಾಂಟುದೆಲ್ಲ ತೋರಿಸ್ತಾ ಇದ್ದೆ. ಆಫರಲ್ಲಿ ಹಾಕಿದ್ರು. ಆಫರ್ನು ತೋರಿಸಿದೆ ನಿಮಗೆ. ಅಲ್ಲಿ ಪ್ಯಾಂಟ್ಸ್ ಅಂದರೆ ಕಲರ್ಸ್ ಅಂದರೆ ಮಸ್ತಾಗಿತ್ತು. ನೋಡ್ತಾ ಇರ್ಬೋದು. ನಾನು 2 ಟೀ ಶರ್ಟ್ ತೋರಿಸ್ತಿದ್ದೆ ನಿಮಗೆ. ಒಬ್ಬ ಕಲರ್ಸ್ ಚೆನ್ನಾಗಿದೆ. ಆದರೂ ಅದು XL ಸೈಜು, XXL ಸೈಜು. ಮತ್ತು ಬಾಯ್ಸಿಗೆ ಶಾರ್ಟ್ಸ್ ಚೆನ್ನಾಗಿದ್ವು. 2 ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಬ್ಲೂ ಕಲರು ಮತ್ತು ಅದು ಫ್ಲವರ್ ಬಂದಿರೋದು. ಮತ್ತು ಶೂಸ್. ಅದಾದಮೇಲೆ ಮತ್ತೆ ಕಡೆ ಹೋಗ್ತಾಯಿದ್ದೆ. ಕಿಚನ್ಗೆ ಬೇಕಾಗಿರೋ ಐಟಮ್ಸ್ಗಳು ಇಟ್ಟಿದ್ರು. ಹಾಗಾಗಿ ಅದನ್ನು ಇದು ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು ಮಿಕ್ಸಿ ಆಗಿರ್ಬೋದು, ಪ್ರತಿಯೊಂದು A to Z ಇಲ್ಲಿ ಇದೆ. ನೀವು ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ನೀವು ಅಲ್ಲೇ ಮತ್ತಿಕೆರೆಯಲ್ಲಿದ್ದರೆ ತುಂಬ ಚೆನ್ನಾಗಿದೆ. ಎಲ್ಲ ವೆರೈಟಿ ಆಫ್ ಆಫರ್ಸಲ್ಲಿ ಮಸ್ತಾಗಿ ಹಾಕಿದ್ದಾರೆ. ಮತ್ತು ಅದಾದಮೇಲೆ ಲಾಸ್ಟ್ ಫ್ಲೋರ್ಗೆ ಹೋದ್ವಿ. ಅಲ್ಲಿ ಏನಿದೆ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು ಫೆನಲ್, ಹಾರ್ಪಿಕ್ ಎಲ್ಲ ಥರ ಇದು ಡಬ್ಬಿಗಳು, ಬಿಸ್ಕೆಟ್ ಪ್ಯಾಕೆಟ್ಸ್. ಅದಾದಮೇಲೆ ಮೇಲ್ಗಡೆ ನಾನು ಬಿಸ್ಕೆಟ್ದು ಮತ್ತು ಏನಾನ ನೋಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗಿದ್ವಿ. ನೋಡ್ತಾ ಇರ್ಬೋದು. ಇದು ಬೈ 1 get 1 ಫ್ರೀ ಅಂತ ಹಾಕಿದ್ರು. ಎಲ್ಲ ಥರ ವೆರೈಟಿ ಆಫ್ ಬಿಸ್ಕೆಟ್ಸು A to Z ಏನಿಲ್ಲ ಅಂತ ಕೇಳ್ತೀರ ಎಲ್ಲ ಥರ ವೆರೈಟಿ ಆಫ್ ಇದೆ. ಆದರೆ ನಂಗೆ ಸಖತ್ ಇಷ್ಟ ಆಯಿತು ನೋಡಿ. ಮಾಜಾ, ಸ್ಪ್ರೈಟ್, ಚಾಕ್ಲೇಟ್ಸ್
ನೋಡ್ಬೋದು ಚಾಕ್ಲೇಟ್ಸು. ಅದಾದಮೇಲೆ ಮತ್ತೆ ಒಂದೊಂದೇ ತೋರಿಸ್ತಾನೆ ಹೋಗ್ತಾಯಿದ್ದೀನಿ. ಅಂದರೆ ಎಲ್ಲ ವೆರೈಟಿ ಆಫ್ ಮಸ್ತು ಅಂದರೆ ಕೇಳ್ತೀರಪ್ಪ, ನನಗಂತೂ ಸೂಪರ್ ಇಷ್ಟ ಆಗ್ಬಿಡ್ತು. ಯಾವತ್ತು ತೊಗೊಳ್ಳೋದು ಯಾವತ್ತು ಬಿಡೋದು ಅನಿಸ್ಬಿಡ್ತು. ಆದರೆ ಏನು ಅಂದರೆ ನಾವು ಏನು ತೊಗೊಳಕ್ಕೆ ಹೋಗಿಲ್ಲ, ಬಟ್ ವೀಡಿಯೋ ಮಾಡೋಣ ಅನ್ನೋಕ್ಕೋಸ್ಕರ ಹೋಗಿದ್ವಿ. ನೋಡ್ಬೋದು ಕಾಳು ರೈಸು, ಬಾಸುಮತಿ ರೈಸು, ಬಿರಿಯಾನಿದು ಸಖತ್ತಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಬಿರಿಯಾನಿ ರೈಸು ಅಂತ. ಆಮೇಲೆ ನೋಡ್ಬೋದು ಕಾಳುಗಳೆಲ್ಲ ವೆರೈಟಿ ಆಫ್ ಕಾಳ್ಸ್ ಇದೆ, ಅದನ್ನು ಕಮ್ಮಿ ಪ್ರೈಸಲ್ಲಿತ್ತು. ಅದಾದಮೇಲೆ ಆಯಿಲು, ಸನ್ಫ್ಲವರು, ಎಲ್ಲ ಥರ ಆಯಿಲ್ ಇದೆ. ಮತ್ತು ನಿರ್ಮಾ ಪ್ಯಾಕೆಟ್ಟು, ಮತ್ತು ಡವ್, ನನ್ನ ಫೇವ್ರೆಟ್ ಡವ್, ನಾನು ಡವ್ ಯೂಸ್ ಮಾಡೋದು. ಮತ್ತು ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂ. ಅದಾದಮೇಲೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಬ್ರಷ್ಗಳು. ಅದಾದಮೇಲೆ ನಾನು ಆಯಿಲ್ ತೋರಿಸ್ದೆ, ಕೊಕೊನಟ್ ಆಯಿಲು. ಇದು ನೋಡ್ಬೋದು ಕೊಕೊನಟ್ ಆಯಿಲಲ್ಲೂ ವೆರೈಟಿ ಆಫ್ ಆಯಿಲ್ಸ್ ಇದೆ. ಅಂದರೆ ನಾನು ಯೂಸ್ ಮಾಡಿದೆ ಕೊಕೊನಟ್ ಆಯಿಲು. ಇದು ಮೈಸೂರು ಸ್ಯಾಂಡಲ್ ಸೋಪು. ಇಲ್ಲಿ ಬಾಟಲ್ಸ್ಗಳು ಚೆನ್ನಾಗಿದೆ, ಮಕ್ಕಳಿಗಂತೂ ಸೂಪರಾಗಿರೋ ಇದೆ. ಮತ್ತು ಇಲ್ಲಿ ಫ್ಲವರ್ಸ್ಗಳು ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಮಸ್ತಾಗಿತ್ತು. ನಾನಿವಾಗ ಹಿಡ್ದಿದ್ದೀನಲ್ಲ, ಅದು ಮಾತ್ರ ಫ್ಲವರ್ಸ್ ಅಂತೂ ಸೂಪರಾಗಿದೆ. ಫ್ಲವರ್ಸ್ ಮಾತ್ರ ಅಲ್ಲಿ ನೋಡ್ತಾಯಿದ್ರೆ ಒಂದೊಂದು ಥರ ಇದೆ. ಆಮೇಲೆ ಮತ್ತೆ ಪಾತ್ರೆ ಸಾಮಾನುಗಳು ಇತ್ತು. ಮತ್ತು ಅಲ್ಲಿ ಏನಿಲ್ಲ ಅಂತ ಕೇಳ್ತೀರ, ಎಲ್ಲ ಥರ ಇದೆ. ನಾನು ನೋಡಿ ಚೌಟ್ ತೊಗೊಂಡು ಇದು ಅಡುಗೆಗೆ ಬೇಕಾಗುತ್ತೆ ಅಂದ್ಬಿಟ್ಟು. ಆಮೇಲೆ ಗಾಜಿಂದು ಗ್ಲಾಸಸ್ ಇತ್ತು, ಆಮೇಲೆ ಅದನ್ನು ತೋರಿಸ್ದೆ. ನಾನು ಒಂದು ಗ್ಲಾಸಸ್ಸು ಕೈಯಲ್ಲಿ ಹಿಡ್ದಿದ್ದೆ, ನೋಡ್ಬೋದು, ಅದು ಸೂಪರಾಗಿತ್ತು. ಆಮೇಲೆ ಇಲ್ಲಿ ಬಚ್ಚಲು ಮನೆಗೆ ಬೇಕಾಗಿರೋ ಐಟಮ್ಗಳಿತ್ತು, ಹಾಗಾಗಿ ಅದನ್ನು ತೋರಿಸ್ತಾಯಿದೆ. ಬ್ರಷ್ಷು, ಬಟ್ಟೆ ತಿಕ್ಕೋದು ಅಂತಂದ್ಬಿಟ್ಟು. ಆಮೇಲೆ ಮತ್ತೆ ಇಲ್ಲಿ ಬಂದರೆ ಗ್ಲಾಸಸ್ಸು, ಕಾಫಿ ಕುಡಿಯೋ ಗ್ಲಾಸಸ್, ಅದು ಸೂಪರ್ ವೆರೈಟಿ ಆಫ್ ಕಲರ್ಸ್ ಇತ್ತು. ಅದನ್ನು ನಾನು ಹಿಡಿದ್ಬಿಟ್ಟು ತೋರಿಸ್ದೆ, 1-2 ಕಲರ್ಸು ಚೆನ್ನಾಗಿತ್ತು. ಕಾಫಿ ಕುಡಿಯೋಕ್ಕೆ ಅಂತೂ ಸಖತ್ತಾಗಿರುತ್ತೆ. ಆದರೆ ಪ್ರೈಸ್ ಎಲ್ಲ ಕಮ್ಮಿ ಇತ್ತು. ಮತ್ತು ಆಮೇಲೆ ಪ್ಲೇಟ್ಸು, ಅದು ಎಲ್ಲ ವೆರೈಟಿ ಆಫ್ ಇತ್ತು. ಮತ್ತು ಇದು ಬಾಕ್ಸಲ್ಲಿ ಸೆಟ್ ಕೂಡ ಬಂದಿತ್ತು. ಅದಾದಮೇಲೆ ಮತ್ತೆ ತರಕಾರಿ ನೋಡೋಣ ಅಂದ್ಬಿಟ್ಟು ತರಕಾರಿಗೆ ಹೋಗಿದ್ವಿ. ತರಕಾರಿ ಅಷ್ಟೊಂದೇನು ಅದಿರಲಿಲ್ಲ. ಹಣ್ಣುಗಳನ್ನ ಮಾತ್ರ ಜಾಸ್ತಿ ಎತ್ತಿಟ್ಟಿದ್ರು, ತರಕಾರಿ ಏನೂ ಅಷ್ಟೊಂದು ಇರಲಿಲ್ಲ. ಆಮೇಲೆ ಬಾಸುಮತಿ ರೈಸದು ಪ್ಯಾಕೆಟೆಲ್ಲ ಹಾಕಿಟ್ಟಿದ್ರು, ಅದನ್ನು ವಿಡಿಯೋ ಮಾಡಿದ್ದೆ. ಇವಾಗ ಫೈನಲಾಗಿ ಹೊರಗಡೆ ಬಂದು ನಿಂತ್ಕೊಂಡ್ವಿ. ರೋಡ್ ಕ್ರಾಸ್ ಮಾಡೋಣ ಅಂತ ಅಂದ್ಬಿಟ್ಟು ರೋಡ್ ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಟ್ಟು ಲವ್ ಯು ಅಂತ ಹೇಳ್ತಾ ಇದ್ದೆ ನಾನು. ನೋಡ್ಬೋದು ಹೊರಗಡೆಯಿಂದ ಔಟ್ ಸೈಡಿಂದ ಸೂಪರಾಗಿದೆ ವಿಶಾಲ್ ಮೆಗಾಮಾರ್ಟ್. ಒಂದು ಸತಿ ನೀವು ಮತ್ತಿಕೆರೆಯಲ್ಲಿದ್ದರೆ ಹೋಗ್ಬಿಟ್ಟು ವಿಸಿಟ್ ಮಾಡಿ, ನೀವೇ ಅಂತೀರ ಎಷ್ಟು ಸಖತ್ತಾಗಿದೆ. ಒಳಗಡೆ ಆಫರ್ಸ್ಗಳು ಮಾತ್ರ ಸಖತ್ತಾಗಿ ಬಿಟ್ಟಿದ್ದಾರೆ. ನಿಮ್ಗೆ ಏನೇನು ಬೇಕು ಎಲ್ಲ ಥರ ಸಿಗುತ್ತೆ, ಹೋಗ್ಬಿಟ್ಟು ಎತ್ಕೊಂಡು ಬರ್ಬೋದು ನೀವು ಮನೆಗೆ. ಇವಾಗ ಫೈನಲಾಗಿ ಶಾಪಿಂಗ್ ಹೋಗಿ ಮನೆಗೆ ಬಂದಿದ್ದ ತಕ್ಷಣವೇ ನೋಡಿ ನಮ್ಮ ಸ್ಟೈಲ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಆಷಾಢ ಆಫರ್ಸ್ ಏನೇನಿದೆ ಅನ್ನೋಕ್ಕೋಸ್ಕರ ನೋಡೋಕ್ಕೆ ಹೋಗಿದ್ವಿ ವಿಶಾಲ್ ಮೆಗಾಮಾರ್ಟ್ಗೆ. ಅದು ಮತ್ತಿಕೆರೆಯಲ್ಲಿ, ಅಲ್ಲಿ ಸರೌಂಡಿಂಗಲ್ಲಿ ಇದ್ದರೆ ಹೋಗಿ ಒಂದು ಸರ್ತಿ ಹೋಗ್ಬಿಟ್ಟು ಬನ್ನಿ ಅಲ್ಲಿ ಶಾಪ್ಗೆ ಒಳಗಡೆ. ತುಂಬ ಚೆನ್ನಾಗಿ ಆಫರ್ಸ್ಗಳು ಚೆನ್ನಾಗಿ ಹಾಕಿದ್ದಾರೆ, ಎಲ್ಲ ಮಸ್ತಾಗಿತ್ತು. ನಾನಂತೂ ಸೂಪರಾಗಿತ್ತು. ಆದರೆ ಏನೂ ತೊಗೊಳ್ಳಿಲ್ಲ, ಜಸ್ಟ್ ವೀಡಿಯೋ ಮಾಡೋಣ ಅನ್ನೋಕ್ಕೋಸ್ಕರ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ಹೋಗ್ಬಿಟ್ಟು ಏನೇನು ತೊಗೊತೀವಂತ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಥ್ಯಾಂಕ್ ಯು, ಬಾಯ್, ಲವ್ ಯು.